ಇರುವಂತ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳ ಅಲ್ಲಿರ್ತಕ್ಕಂಥ ಜನರಿಗೆ ಆಶ್ಚರ್ಯ ಆಯ್ತು. ನಮ್ಮನ್ನ ರೆಕಾರ್ಡ್ ಮಾಡ್ತಾ ಇದೀಯಾ? ನಮ್ಮನ್ನ ಯಾವ್ದೋ ಬೇರೆ ಕಲರ್ ಐತಿ, ಅದು ಶಾಂಪು ಅಂದ ಯಾಪಡ ಮಚ್ಚಿ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದ್ನ ಬಿಡ್ಬೇಕು. ಹಲೋ ಗೆಳೆಯರು ಮತ್ತು ಗೆಳತಿಯರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ನೋಡಿ. ಎಲ್ಲಾರು ಕೇಳ್ತಾರಪ್ಪ ನೀನು ಬೇಕ್ರಿ ಫುಲ್ ಫೇಮಸ್ ಅಂತ. ಎಲ್ಲಾರು ನೀನ್ ಫೇಮಸ್ ಏನೋ ಸೆಲ್ಫಿ ತಗತ್ತೀಯ? ತಗ, ನಾನು ಹಿಡಿತೀನಿ. ಕೊಡು ಪೋಸು. ಸೆಲ್ಫಿ ಆಯ್ತು. ವಿಡಿಯೋ ಮಾಡ್ತಾ ಇದೀಯ? ಎಲ್ಲರಿಗೂ ಸೆಲ್ಫಿ ಬೇಕಂತ. ಸೆಲ್ಫಿ ಆಯ್ತು. ಸೆಲ್ಫಿ ಆಯ್ತು. ಇವಾಗ ಇಲ್ಲಿ ನಮ್ದು ಮುಗೀತು. ಹೋಗೋದೆ. ಇವ್ರ ಸವಾಸುಗಳು ಮಾಡಿ ನಾನು ಡಯಟ್ ಮಾಡಕ್ ಆಗ್ತಾ ಇಲ್ಲ. ಡಯಟ್ ಮಾಡಕ್ ನಿನ್ ಬಿಡು, ನೀನು ಆಗೋದೇ ಇಲ್ಲ ನಿಂಗೆ. ಈಗ ನಾನು ಟ್ರೈ ಮಾಡ್ತಾ ಇದೀನಿ, ಬಟ್ ಐಟಮ್ಗಳೆಲ್ಲ ನೋಡಿ 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 ನನ್ನೇನು ಸರಿಯಾಗಿ ತಿಂದೆ. ಇವಾಗ ಇದಕ್ಕೆಲ್ಲ ತಿನ್ಬಿಟ್ಟೆ. ದಿನ ನಿಮ್ಗೆ ಒಂದು 250-300 ರೂಪಾಯಿ ಹಿಂಗಾದ್ರೆ ಆಗುತ್ತೆ ಇಲ್ಲಿ. ಅದು ಡೇಟ್ ಮಾಡುವಾಗ ನೋಡೋಣ. ಡೇಟ್ ಎಷ್ಟಾಗುತ್ತೆ ಮಾಡೋಣ. ನೀವು ನೋಡಿ ಇಲ್ಲ ಡೈರೆಕ್ಟ್ ಪ್ಲಾನ್ ಹೇಳ್ತಾರೆ, ಏನ್ ತಿರುಗಿ ನೋಡೋದೇ ಇಲ್ಲ. ವಿಡಿಯೋ ಮಾಡ್ತಾರ ಬಿಟ್ಟು ಅವನು ಇದು ಫಸ್ಟ್ ಇದ್ದಿದ್ ನನ್ ಕಲರು ಇವನ್ ಬೆಳಗಾಗ್ಬಿಟ್ಟವನ ನೋಡಲ್ಲ. ನೋಡಿದ್ರೆ ಒಂದ್ ಲೈಕ್. ಸರಿ, ಒಂದ್ ಕಾಲ್ ಬಂದಿದೆ. ಓಕೆ ಟಾಟಾ, ಬಾಯ್. ಏನು ಕಾಣಿಸ್ತಾ ಇದೆ? ಯಾವ ವಿಡಿಯೋ? ನೀವು ವಿಡಿಯೋ ಹಾಕಲ್ಲ? ವಿಡಿಯೋ ಯೂಟ್ಯೂಬ್ ಹಾಕೋದು. ಸರಿ, ಆಚೆ ಬಂದು 16 ಇಯರ್ಸ್. A few moments later. ಇವಾಗ ನಾನು ಅವೇನು ಬೇಕ್ರಿಯಾಗಿದ್ದೆ, ತಿರ್ಗಾ ವಿಡಿಯೋ ಮಾಡಿಲ್ಲ. ತಿರ್ಗಾ ಬೇಕ್ರಿಗೆ ಬಂದಿದ್ದೀನಿ. ನಾನು ಸ್ವಲ್ಪ ಆಚೆ ಗೊತ್ತಿದ್ದೀನಿ, ಸ್ವಲ್ಪ ಏನೋ ಐತೆ ಅನ್ಕೋತಿದ್ದೀನಿ. ತಿರ್ಗಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿ ರೆಮಿಲ್ ಬೆಳಗ್ಗೆ ಇದ್ದಿಲ್ಲ. ಇವಾಗ ಇದೇನು ಹಿಂಗಾಗ್ತಾ ಇದೆಯಾ? ಎಲ್ಲ ಯಾರು ಕೊಡ್ತಾವ? ನಾನು ಏನೋ ಎಲ್ಲ ಬಿಸಾಕ್ತೇನೆ. ಸರಿ, ಇವಾಗ ನಾನು 6 ಗಂಟೆ ಇವಾಗ ಓದ್ತಾ ಇದೀನಿ. ಇವಾಗ ಹೋದ್ಮೇಲೆ ಅಲ್ಲಿ ಸಿಗೋಣ, ಜ್ಯೂಸ್ ಕುಡ್ಬಿಟ್ಟು. A few moments later. ಹೌದಾ? ಇವ್ರಿಬ್ರು ಬಂದಿಲ್ಲ ಏನು? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇಲ್ಲಿ ಏನು ಮೀಟಿಂಗ್ ಇದೇನೋ ಮನೆ ಅಂದ್ರೆ, ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ಇದಾರಲ್ಲ, MLA ಕ್ಯಾಂಡಿಡೇಟ್, ಅವ್ರದ್ದು ಮನೆ. ಮೇಲೆ ಮನೆ, ಕೆಳಗೆ ಆಫೀಸು. ಇಲ್ಲೇ ಮೀಟಿಂಗು ಅಂತ ಬಂದಿದ್ರೆ, ಬಟ್ ಇನ್ನು ಮೀಟಿಂಗ್ ಸ್ಟಾರ್ಟ್ ಆಗಿಲ್ಲ. ಫಸ್ಟ್ ಊಟ ಹಾಕ್ಬಿಟ್ಟವ್ರೆ, ಆಮೇಲೆ ಮೀಟಿಂಗ್. ಇವಾಗ ಎಲ್ಲ ಕಡೆ ಊಟ, ಮೀಟಿಂಗ್ ಆದ್ಮೇಲೆ ಊಟ ಹಾಕಿದ್ರೆ ಇವಾಗ ಇಲ್ಲಿ ಮೀಟಿಂಗ್ ಮುಂಚೆ ಊಟ. ಸರಿ, ಇವಾಗ ಮೀಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೋಣ. ಫಸ್ಟ್ ಮೀಟಿಂಗ್ ಮುಗಿಸೋಣ. ಬ್ಲಾಕ್ ಮಾಡ್ತಾರದ ನಾವು ತೀರ್ಮಾನ ಮಾಡ್ಬೇಕು. ಫೈನಲಿ ಇದೆಲ್ಲ ಮುಗೀತು. ಇನ್ನೇನು ಹೋಗೋದೆ ಮನೆ ಕಡೆ. ಗಾಡಿ ಎಲ್ತೋತಾನೆ. ಇವಾಗ ಹೋಗ್ಬಿಡೋದೆ. ನಾವು ಬಂದಿದ್ದು 6 ಗಂಟೆ. ಇವಾಗ ಟೈಮ್ ಎಷ್ಟಾಯ್ತು ಅಂತ ಗೊತ್ತಿಲ್ಲ. ಹಾಗೈತೆ ಒಂದು 8 ಗಂಟೆ. ಡೈರೆಕ್ಟ್ ಇವಾಗ ಮನೆಗೆ ಹೋಗ್ಬಿಡೋಣ. ಅಷ್ಟೇ. A few moments later. ಇವಾಗ
ನಾಳೆ ಏನಿದೆ ನಮ್ಮ ಪಕ್ಷದ BJPದು ಒಂದು ಫಂಕ್ಷನ್ ಅಲ್ಲ ಪಾರ್ಟಿದು ಏನೋ ಮೀಟಿಂಗ್ ಐತೆ, ಅದಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಒಲೆ ಚುಚ್ಚಿಸ್ಬೇಕು. ಅದಕ್ಕೋಸ್ಕರ ಇವಾಗ ತೂತ್ ಮಾಡ್ಸಕ್ಕೆ ಹೋಗ್ತಿದ್ದೀನಿ. ಇವಾಗ ಇನ್ನೂ ಹೊಸ ಆದ್ಮಿನ ಪರಿಚಯ ಮಾಡಿಸ್ಬೇಕು. ನೋಡಿ ಇಲ್ಲಿ ನಮ್ಮ ಏರಿಯಾಗ ಇನ್ನೊಂದು ಹೊಸ ನಾಯಿ ಬಂದಿದೆ. ಓಯ್ ಬೈಲಿ, ಓಯ್ ಬೈಲಿ. ಇದು ಕೊಟ್ಟೆವ್ರಿ ಬಿಡ, ನಿನ್ನ ನೋಡೆ ನಿಂಗೆ ಕೊಟ್ಟೆವ್ರಿ, ಸರಿ ಬಿಡು, ಅದು ಬರೋಲ್ಲ ಇದ್ದಿರೋ ಗಂಟ. ಇವಾಗ ನಿಖಿಲ್ ನಾವು ಫೋನ್ ಹಾಕಿದ್ದೀನೋ ಬರ್ತವನೆ. ಹೋಗ್ಬಿಟ್ಟು ಒಲೆ ಚೂಸ್ಕೊಂಡು ಮತ್ತೆ ಬೆಳಗ್ಗೆ ಸಿಗೋಣ. ಇವಾಗ ಒಲೆ ಅಂಗಡಿಯಾಗ ವಿಡಿಯೋ ಮಾಡ್ಬೋದು ಇಲ್ಲ ಗೊತ್ತಿಲ್ಲ. ಇವಾಗ ಅಲ್ಲೊಂದು ಮನೆ ಹೋಗ್ಬಿಟ್ಟು ಇವಾಗ ರೂಮ್ ನನ್ನಿಂದ ಬರ್ತೈತಿ. ಇವಾಗ ನಮ್ಮ ಚಿಟ್ಟೆ ಇಲ್ಲ ಅಂದರೆ ಬರ್ತದೆ. ಅವರ ನಮ್ಮ ಚಿಟ್ಟೆ ಹುಟ್ಟವ್ರಿ ಎಲ್ಲರ ಇನ್ನ ಹೆಸರಿಕ್ಕಿಲ್ಲ ಹುಡುಗನು ನೋಡ. ಅದೊಂದು ಅಂತ ಐತೆ ಅಲ್ಲಿಂದಾನೆ. ಸರಿ ಇವಾಗ ಅಲ್ಲಿ ಹೊಟ್ಟಿ ಬಂದ ನಿಕ್ಕಿಲ್ಲ, ಹೋಗೋಣ. ಎಲ್ಲ ಇರು, ಚಿಟ್ಟೆ ಹೊಡಿತೀನಿ. ಹೋಗ್ತಾ ಇದೀರಿ, ಎಲ್ಲ ಇರು. ಇವಾಗ ಈ ಚಿನ್ನದ ಅಂಗಡಿಯಾಗ ಕ್ಯಾಮ್ರಾ ಅಲೋ ಮಾಡಲ್ಲ ಅಲ್ಲಿ. ಅದಕ್ಕೆ ಅಪ್ಪ ಈ ಚಿನ್ನದ ಅಂಗಡಿಯಾಗ ಸುಸ್ಬಿಡ್ತೀನಿ, ಒಳಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಅದಕ್ಕೋಸ್ಕರ ಆಚೆ ಬಂದ್ಮೇಲೆ ವಿಡಿಯೋ ಮಾಡ್ತೀನಿ. ಇವಾಗ ಇಲ್ಲಿ ವಿಡಿಯೋ ಮಾಡೋದು ಪರ್ಮಿಷನ್ ಕೊಟ್ಟರು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಫಸ್ಟೇ ತೋತಿತ್ತು, ಅದಕ್ಕೋಸ್ಕರ ಇದು ಎಲ್ಲೋ ಇದೇನಿದೆ ಪ್ಲಾಸ್ಟಿಕ್ ಐತಲ್ಲ, ಆರ್ಟಿಫಿಷಿಯಲ್. ಇವಾಗ ಇಲ್ಲಿ ಈ ಕಡೆ ತೂತಿಲ್ಲ, ಅದಕ್ಕೋಸ್ಕರ ತೂತಿಕ್ತಾರೆ. ನಮ್ಮ ವಿಡಿಯೋ ಮಾಡ್ತಾರೆ ಕೇಳೋಣ ಮಾಡಪ್ಪ. ಈ ಕಡೆ ವಿಡಿಯೋ ಮಾಡ್ಯಾರಪ್ಪ, ಈ ಕಡೆ ಈ ಕಡೆ ಮತ್ತೆ ಏನು ಎಲ್ಲಿ ಹೋಗ್ಯಾರ? ಏನಪ್ಪ 1 ವರ್ಷ ಆಯ್ತು. ಅದೇ ತಿಂಗಳಿಗೊಂದು ಲಾಗ್ ಬಿಡೋದು ಮಾಡಿಲ್ಲ. ಆಯ್ತಾ? ಆಯ್ತು. ಸ್ವಲ್ಪ ಕಮ್ಮಿನೇ ನೋವಲ್ಲ. ಓಕೆ ಹಂಗಿದೆ. ಗೋಲ್ಡಾ? ಗೋಲ್ಡ್ ಮನೆಯಾಗೈತೆ. ಸರಿ ಇವಾಗ ಆಚೆಗೆ ಹೋಗೋಣ. ಗೋಲ್ಡ್ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದ್ಯಾ? ಒಂದು ಶೋ ಹೊಡಿಯ ಅಂದ್ರೆ ಹೊಡಿಯಲ್ಲ. ಬರೋ ಪರವಾಗಿಲ್ಲ ಸ್ವಲ್ಪ. ನಾನು ಇವತ್ತೇ ಆಫ್ ಟೀ ಶರ್ಟ್ ಹಾಕಿರುತ್ತೆ. ಅವಾಗಿಂದ ನಾನು ಜಿಮ್ಗೆ ಹೋದಾಗಿಂದ ನೋಡೇ ಇಲ್ಲ. ಸರಿ ಇವಾಗ ಆಚೆಗೆ ಹೋಗ್ಬೋದು. ಥ್ಯಾಂಕ್ ಯು. ಇವಾಗ ಇದು ಸುಮ್ಮನೆ ಚುಚ್ಕೊಂಡಿರೋದು, ಮನೆಗ ಗೋಲ್ಡ್ ಇರೋದು. ಅದೇ ಫಸ್ಟ್ ತಗೊಂಡಿದ್ದೀನಿ. ಎರಡು ಹಾಕತ್ಯಾ? ಎರಡು ಸೈಡುನು? ಸರಿ ಫಸ್ಟ್ ಊರ್ ಮುಂದೆ ಹೋಗೋಣ, ಆಮೇಲೆ ಮಾತಾಡೋಣ. ಊರ್ ಮುಂದಕ್ಕಲ್ಲ, ಫೋನ್ ಚಾರ್ಜ್ ಬೇರೆ ತಗೋಬೇಕು. ಅಲ್ಲಿ ಚಾರ್ಜಿಂಗ್ ವೈರ್ ತಗೋಬೇಕಂತ ಹೋಗೋಣ, ಅಲ್ಲಿ ಮಾತಾಡ್ತೀನಿ ಇಷ್ಟು. ಇವಾಗ ಇಲ್ಲಿ ಮೊಬೈಲ್ ಅಂಗಡಿ ಬಂದಿದ್ದೀರಿ, ಐಫೋನ್ದು. ಇಲ್ಲಿ ಮೊಬೈಲ್ ಚಾರ್ಜಿಂಗ್ ವೈರ್ ಬೇಕು ಅಂತ ಅದಕ್ಕೋಸ್ಕರ ಬಂದಿರೋದು. ಅಲ್ಲಿ ಏನು ಮಾಡಬೇಕು ಏನು ಹೇಳಕ್ ಹೋದೆ ಅಂದ್ರೆ, ಅಲ್ಲಿ ರಿಯಲ್ ಗೋಲ್ಡ್ ಹೋಗ್ಬಿಟ್ಟು ಮನೆಗೆ ಮೊನ್ನೆ ತಗೊಂಡಿದ್ದು, ಅದನ್ನ ನಾಳೆ ಆಗತ್ತೀನಿ. ಏನ್ ಡಿಸೈಡ್ ಮಾಡಿದೀನಿ ಅಂದ್ರೆ, ಲಾಸ್ಟ್ ವಿಡಿಯೋದಾಗ ನಾನು ಕೇಳಿದ್ದೆ, ಬಟ್ ಯಾರು ಒಬ್ರು ಕಮೆಂಟ್ ಆಗಿಲ್ಲ. ಗೋಲ್ಡ್ ಹಾಕೊಳ್ಳೋ ಬೇಡ ಅಂತ ಯಾರು ಕಮೆಂಟ್ ಹಾಕಿಲ್ಲ ಒಬ್ರು. ಅದಕ್ಕೋಸ್ಕರ ನಾನೇ ಡಿಸೈಡ್ ಮಾಡಿದ್ದೀನಿ. ಏನು ಅಂದ್ರೆ ಇಂಪಾರ್ಟೆಂಟ್ ಡೇಸ್ ಇದ್ದಾಗ ಮಾತ್ರ ಗೋಲ್ಡ್ ಹಾಕೋತೀನಿ, ಬೇರೆ ಟೈಮಾಗೆಲ್ಲ ಬಿಚ್ಚಾಕ್ಬಿಡ್ತೀನಿ. ಇದು ಹಾಕಲ್ಲ, ಇದೆಲ್ಲ ಹಾಕೋದೆಲ್ಲ ಶೋಕಿ ಎಲ್ಲ ಬೇಡ ನನಗೆ. ನಾರ್ಮಲ್ಲು ಹಿಂಗೆ ಕೂರಿಸ್ತೀನಿ. ಮಂತ್ಲಿ ಒಂದ್ಸತಿ ಆದ್ರೂ ಆಚೆ ಎಲ್ಲ ಹೋಗಬೇಕಲ್ಲ, ಅವಾಗ ಹಾಕತ್ತೀನಿ ರಿಯಲ್ ಗೋಲ್ಡು. ನಾರ್ಮಲ್ ಟೈಮಾಗ ನಾರ್ಮಲ್ ಆಗಿ ಇರ್ತೀನಿ. ಹೆಂಗಿದೆ ಕರೆಕ್ಟ್ ಆಗಿದೆಯಲ್ಲ? ಕಮೆಂಟ್ ಆಗಿ ಕೆಲಸ ಅಂತ ಇದಕ್ಕಾದ್ರು. ಇನ್ನು ಲಾಸ್ಟ್ ವಿಡಿಯೋದಾಗ ಒಂದು ಕಮೆಂಟ್ ಬಂದಿಲ್ಲ, ಅದಕ್ಕೋಸ್ಕರ ಈ ಥರ ಡಿಸೈಡ್ ಮಾಡಿದ್ದೀನಿ. ಎಸ್ ಅಂತ ಹಾಕಿ, ಗುಡ್ ಚಾಯ್ಸ್ ಅಲ್ಲ, ಗುಡ್ ಒಪಿನಿಯನ್, ಗುಡ್ ಡಿಸೈಡ್ ಅಂತ. ಸರಿ ಇವಾಗ ಬೆಳಗ್ಗೆ ಸಿಗೋಣ ಡೈರೆಕ್ಟು. ಇವಾಗ ಚಾರ್ಜಿಂಗ್ ವೈರ್ ತಗೊಂಡು ಮನೆಗೆ ಹೋಗ್ತಾನೆ. ನಾನು ಮನೆಗೆ ಹೋಗಿ ಮಾಡ್ಕೊಬಿಡ್ತೀನಿ. ಬೆಳಗ್ಗೆ ಸಿಗೋಣ.
ಇವಾಗ ಬೆಳಗ್ಗೆನೆ ಸಿಗೋಣ ಅಂದ್ಬಿಟ್ಟು ನಾನು ಇಲ್ಲಿ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ನಾನು ಇವಾಗ ಬಿಲ್ಡಿಂಗ್ ಮೇಲೆ ಏನು ಮಾಡುತ್ತೀರ, ನನ್ನ ರೂಮ್ ಇತ್ತಲ್ಲ ಅದು ಎಲ್ಲರಿಗೂ ಗೊತ್ತು, ಅದು ಬಾಡಿಗೆ ಕೊಟ್ಬಿಟ್ಟಿದ್ದೀನಿ ಅಂತ. ಇವಾಗ ನಾನು ಮಾಡುತ್ತಿರೋದು ತಣ್ಣಗ ಈ ಸ್ವರ್ಗದಾಗ. ಇಲ್ಲ ಸುಳ್ಳು, ಇಲ್ಲೂ ಐತೆ, ಕತ್ಲು ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲೊಂದು ಬೆಂಚ್ ಹಾಕೊಂಡು ಇಲ್ಲಿ ಮಡಗೋದು ಇದನ್ನಂದ್ರೆ ಮುಂದಿ, ಅದಕ್ಕೋಸ್ಕರ ಇಲ್ಲಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಒಂದು ವಿಡಿಯೋ ಮಾಡಿದೆ. ಸರಿ, ಇವಾಗ ಬೆಳಗ್ಗೆ ಏನು ಪ್ಲ್ಯಾನು ಅಂದರೆ, ನಾವು ನಾಳೆ ಅಲ್ಲಿ ಹೋದ್ರೆ ರೆಸಾಲ್ಟು, ಅಲ್ಲಿ ಹೋದ್ರೆ ಡೇ ಆಫ್ಟರ್ ಟುಮಾರೋ ನಾನು ವಾಪಸ್ ತಿರುಗಿ ಬರೋದು. ಒಂದು ಗಂಟೆ ವಿಡಿಯೋ ಮಾಡ್ತೀನಿ ನಾಳೆ ಅಷ್ಟೇ. ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಸ್ವಲ್ಪ ನಾನು ಎಕ್ಸ್ಪೀರಿಯನ್ಸ್ ಆಗಬೇಕು, ಮೈಂಡಾಗ ಏನೇನು ಓಡ್ತಾ ಇರ್ತದೆ, ಏನು ಮಾತಾಡೋಕ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಆ ಕಡೆ ಈ ಕಡೆ ಎಲ್ಲ ಮಾತಾಡ್ಬಿಡ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿಬಿಡಿ. ಸರಿ, ಇವಾಗ ಇಲ್ಲಿ ಮಾಡ್ಕೊಂಡು ಬೆಳಗ್ಗೆ ಡೈರೆಕ್ಟು ಎದ್ದಾಳ್ಬಿಟ್ಟು ಏನೇನಾಗುತ್ತೆ ಅವಾಗ ನೋಡ್ಬಿಡೋಣ. ಸ್ವಲ್ಪ ಇವಾಗ ಹೋಯ್ತೈತಿ. ಸರಿ, ಬೆಳಗ್ಗೆ ಸಿಗೋಣ. The next day. ಗುಡ್ ಮಾರ್ನಿಂಗ್. ನನ್ನೆ ಓದು ಒಂದು ವೀಡಿಯೋಗೆ ಇವಾಗ ಬಂದಿದ್ದೀವಿ. ಸರಿ ಹೋಗಪ್ಪ, ಹೋಗೋಣ. ಇವಾಗ ಓದಿದ್ದೀರಿ ಅದಕ್ಕ ಒಂದು ಚಪ್ಪಲಿ ಒಂದು ಇದು ಬೇಕಾಯ್ತು, ಪ್ಯಾಂಟ್. ಅದಕ್ಕೋಸ್ಕರ ಇಲ್ಲಿ ಬಂದ್ಬಿಟ್ಟು ತಗೊಂಡು ಡೈರೆಕ್ಟ್ ಹಿಂಗೆ ಓದ್ತಾ ಇರೋದೆ. ಒಂದು ಕಡೆ ಮಾತ್ರ ಒಲೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಇಕ್ಕಿಲ್ಲ. ಯಾಕಂದ್ರೆ ಇದು ಯಾವುದೋ ತೂತು ಸ್ವಲ್ಪ ತಪ್ಪ ಐತೆ, ಇದು ಒಳಗೋಗೋದು. ಅದಕ್ಕೋಸ್ಕರ ದೂರಿಲ್ಲ, ನೋಯ್ತೈತೆ. ಅಂದರೆ ಸ್ವಲ್ಪ ಒಂದು ಕಡೆ ಕಷ್ಟಪಟ್ಟು ಇಟ್ಬಿಟ್ಟು ಇನ್ನೊಂದು ಕಡೆ ಆಗಿಲ್ಲ. ಸರಿ, ಒಂದೇ ಕಡೆ ಇಡ್ಲಿ ಅನ್ಕೋತಾ ಇದೀರಿ. ಫೈನಲಿ ಲೊಕೇಶನ್ ಅಂತ ಬಂದಿದ್ದೀರಿ ನೋಡಿ, ಇದೇ ಲೊಕೇಶನು. ಒಳಗಡೆ ಈ ಥರ ಇದೇನೋ ಮದುವೆ ಚಿತ್ರ ಇದ್ದಂಗೆ ಐತೆ. ಏನೋ ಬನ್ನಿ ಹೋಗೋಣ. ಏನೇನು ಅಂತದ ಹಾಗೆ ಅದು ಬೇರೆ ಪಂಚೆ ಉಟ್ಕೋಬೇಕು ಅಂದರು. ನಮ್ಗೆ ಯಾರು ಇನ್ಫಾರ್ಮೇ ಮಾಡಿಲ್ಲ, ಅದಕ್ಕೋಸ್ಕರ ಹಿಂಗೆ ಬಂದಿದ್ದೀರಿ ಜೀನ್ಸ್ ಪ್ಯಾಂಟಾಗ. ಏನಾಗ್ತದ ಅಂತ ಹೇಳಿದ್ರೆ ಯಾರು ಇನ್ಫಾರ್ಮ್ ಮಾಡಿಲ್ಲ ಅನ್ನೋದು ಆಯಿತು. ಹೋಗೋಣ, ಇವಾಗ ಓದ್ತಾ ಇದ್ದೀರಿ. ಇವಾಗ ರಿಸೀವ್ ಮಾಡ್ಕೊಂಡು ಬಂದು ಕೂತಿದ್ದೀರಿ. ಏನೇನು ಕೊಟ್ಟವ್ರು ಅಂದರೆ ಶಾಲೋ, ವಾಟರ್ ಬಾಟಲ್, ವಾಟರ್ ಐತೆ ಒಳಗಡೆ, ಟ್ಯಾಗ್ ಒಂದು. ಇದು ಇನ್ನು ಹೆಸರು ಬರ್ಸ್ಬೇಕಲ್ಲೇ, ಅಲ್ಲೇ ಬರೀಬೇಕು, ಪಿನ್ಗಳು ಅಲ್ಲೇ ಇರೋವೆ. ಮತ್ತು ಈ ಬ್ಯಾಗು, ಸೋಪು, ಈ ಪಿನ್ ಕೊಟ್ಟವ್ರೆ, ಒಂದು ಪೆನ್ನು. ಮತ್ತೆ ಏನಾಯ್ತು, ಬುಕ್ಕು. ಇವಾಗ ಎಲ್ಲ ಏನೇನು ಹೇಳ್ತಾರೆ ಅದನ್ನೆಲ್ಲ ಬರ್ಕೋಬೇಕು. ಮತ್ತು ಶಾಂಪಲ್ಲ, ಇದೇನಿದು ಗೀತಾ BJP ಇದೆ ಏನೋ. ಮತ್ತು ಶಾಂಪು ಇದು ಯೂಸ್ ಮಾಡಲ್ಲ, ನಾನು ತಂದಿದ್ದೀನಿ. ಬ್ರಷು ಇವೆರಡು ಯೂಸ್ ಮಾಡ್ತೀನಿ, ನೀವು ತಂದಿಲ್ಲ ಅಷ್ಟೇ. ಜೊತೆಗೆ ಬ್ಯಾಗ್ ಕೊಟ್ಟವ್ರೆ. ಇವಾಗ ಈ ಜಾಗ ಕೂತಿದ್ದೀರಿ, ಏನೋ ತಣ್ಣಗೆ AC ಐತೆ. ಇವಾಗ ಕೆಲಸ ಬರ್ಕೊಬಿಡೋಣ ಆರಾಮಾಗ. ಇವೆಲ್ಲ ಫಿಲಪ್ ಮಾಡಬೇಕು. ಇವಾಗ ಅವ್ರು ಹೇಳ್ತಾ ಇರ್ತಾರೆ ಅದು ಮಾಡಬೇಕು. ಏನು ಹೇಳ್ತಾರೋ ಇಂಗ್ಲೀಷಾಗ ಪಟ 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 ಅಂತ ಬರ್ಕೊಂಡು ಹೋಗ್ಬಿಡೋದು. ಹಿಂಗೆ ಕನ್ನಡದಾಗ ಬರೀತ್ಯಾ? ಇಂಗ್ಲೀಷ್ ಬರ್ಕೊಬಿಟ್ಟೆ ಚೆನ್ನಾಗಿ ಕೇಳ್ಸೋದಕ್ಕೆ ಹೋಗ್ಬೇಕಪ್ಪ. ಮತ್ತೆ ಯಾರ್ಯಾರು ನೋಡೋಣ, ಯಾರ್ಯಾರು ಬರ್ತಾರೆ ಅಂತ. ಇವಾಗ ಟೇಜ್ ಹಂಗಿದೆ. ಸರಿ, ಇವಾಗ ಸುಮ್ಮನೆ ಒಂದು ರೌಂಡ್ ಹಾಕ್ಬೇಕು ಆಚೆ. ಒಟ್ನಾಗಿ ಇವ್ರು ಕೊಟ್ಟಿರೋದು ನೋಡಿದ್ರೆ ನೀರು ಎಲ್ಲ AC ಎಲ್ಲ ಕುಣಿಸ್ಬಿಡೋವಂಗವ್ರೆ. ಸಾಯಂಕಾಲ ಗಂಟ, ರಾತ್ರಿ ಗಂಟ. ಏನ ಬನ್ನಿ ಕುತ್ಕೊಳ್ಳೋಣ, ಮಾಡೋಣ. ಸ್ವಲ್ಪ ಆಚೆ ಓಡಾಡ್ಕೊ ಬಂದೆ. ಆಮೇಲೆ ಬರ್ತದೆ. ಕಾರ್ಯಕ್ರಮ ಪ್ರಾರಂಭ ಮಾಡೋಣವಾ? ಮಾಡ್ಬೋದಾ? ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿರುವಂತ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ P. ರಾಜು ಅವರೇ, ಇವಾಗ ಫೈನಲಿ ಊಟ ಬಿಟ್ಟವ್ರೆ. ಊಟ ಮಾಡ್ತಾ ಇದ್ದೀನಿ. 7 ಅವಧಿ ಇದಂತೆ, ಒಂದೇ ಮುದ್ದೆ ಇದೆ, ತಿನ್ಬಿಟ್ಟು ತಿರ್ಗಾ ಹೋಗೋದು. ಎಜುಕೇಶನ್ ಎಲ್ಲ ಏನೇನು ಹೇಳ್ಕೊಡ್ತವ್ರೆ ಕಳೀತಾ ಇದ್ದೀರಿ. ಇವಾಗ ಚಪಾತಿ, ಇದು ಏನೋ ಸಾಂಬಾರು, ಮತ್ತು ಸ್ವೀಟು, ಪಲ್ಯ 2, ರೈಸು ಐತೆ, ಅಲ್ಲಿ ಕೊಡ್ತವ್ರೆ. ತಿನ್ಬಿಟ್ಟು ನಿಂತು ಇನ್ನೊಂದು ಸತಿ ಬ್ಯಾಟಿಂಗ್ ನಾವು ಹೋಗ. 135ನೇ ಜನ್ಮದಿನದ ಸಂಭ್ರಮವನ್ನ ಇಡೀ ಅವಾಗೆಲ್ಲ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದೆ. ಮಕ್ಕಳಿಗೆ ಬಹಳ ಇಷ್ಟವಾದ ಶಬ್ದ ಯಾವುದು ಅಂತ ಕೇಳಿದೆ. ಮಕ್ಕಳಿಗೆ ತುಂಬಾ ಇಷ್ಟವಾದ ಶಬ್ದ ಯಾವುದು? ಆಮೇಲೆ ನನ್ಗೆ ಗೊತ್ತಾಯ್ತು, ಲಾಸ್ಟ್ ವಿಲನ್.
ಸೊ ನಂಗೆ ಯಾಕೋ ನಿಮ್ಗೆ 3ನೇ ಅವಧಿಗೆ ಲಾಸ್ಟ್ ಬೇಲ್ ಕಾಯ್ತಾ ಇದ್ದೀರಾ ಅನ್ಸುತ್ತೆ. ಸ್ವಲ್ಪ ಚರ್ಚೆ ಮಾಡ್ಬೇಕು ಅಂತ ಹೇಳಿ ಅವಧಿ ಇಷ್ಟ ಆಗಿದೆ. ಘಟನೆ ಇದೆ, ಅಲ್ಲಿ ಶಾಖೆ ನಡೆಯುತ್ತೆ, ಬೇರೆ ಬೇರೆ ಕಾರ್ಯಕ್ರಮ ನಡೆಯುತ್ತೆ. ಶಾಖೆ ಎಷ್ಟೊತ್ತು ನಡೀಬೇಕು ಅಂದ್ರೆ 6 ಗಂಟೆಗೆ ಶುರು ಆಗ್ಬೇಕು ಅಂದ್ರೆ ಕರೆಕ್ಟ್ ಆಗಿ 6 ಗಂಟೆಗೆ ಶುರು ಆಗುತ್ತೆ. ಈ ರೀತಿ ಯಾವುದೇ ಕಾರ್ಯಕ್ರಮ ಶ್ರೀ ಗಣೇಶ್ ಗೌಡ ವ್ಯಕ್ತಿಗೆ ಬರಬೇಕು. ನಗರ ಮಂಡಲದ ಅಧ್ಯಕ್ಷರಾದಂತಹ ಶ್ರೀ ಕೃಷ್ಣಮೂರ್ತಿ ಅವರ ವೇದಿಕೆಗೆ ಬರಬೇಕು. ಹಾಗೆ ಜಿಲ್ಲಾ ಕಾರ್ಯದರ್ಶಿಗಳಂತಹ ಬೆಂಗಳೂರು ಉತ್ತರ ಜಿಲ್ಲಾ ಕಾರ್ಯದರ್ಶಿಗಳಂತಹ ಶ್ರೀಕಂಠಮೂರ್ತಿಗಳು ವೇದಿಕೆಗೆ ಬರಬೇಕು. ಜಯಘೋಷಗಳನ್ನ ಕೂತ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾನೆ. ಅಲ್ಲಿರ್ತಕ್ಕಂಥ ಜನರಿಗೆ ಆಶ್ಚರ್ಯ ಆಯ್ತು, ಇದು ಕಾಂಗ್ರೆಸ್ ಇರ್ತಕ್ಕಂಥದ್ದು ಅಥವಾ ಆನಂದ ಜೊತೆಲಿರುವಂಥದ್ದು ಅಂತೇಳಿ ಆಶ್ಚರ್ಯ ಆಯ್ತು. ಹಾಗೆ ಅವತ್ತು ಕಿರು ಕಾಣಿ ಇವಾಗ ಅಲ್ಲಿ ಟೀ ಬೇಕು ಅಂತ ಕೊಟ್ಬಿಟ್ಟು ತಿರ್ಗಾ ರೂಮ್ ಹಾಕೊಂಡು ಇವಾಗ ಹೇಳ್ಕೊಡ್ತಾವ್ರೆ, ನಾವ್ ಹೇಳ್ತಾ ಇದೀವಿ. ಮಳ್ಕೊಬಿಡೋದು. ಶೋಧಿಸಿ ಸೋಲಿನ ಮೂಲಗಳ ನಮ್ಗೆ ಇದೊಂದು ಅಭ್ಯಾಸಗಳ ಅವಶ್ಯಕತೆ ಏನಿದೆ? 100 ರಾಜಕೀಯ ಪಕ್ಷಗಳಿದೆ ಒಂದೇ ದೇಶದಲ್ಲಿ. ಆದ್ರೆ ನಾವೆಲ್ಲರೂ ಕೂಡ ಒಂದೆಡೆ ಬಂದು ಕೂತ್ಕೊಂಡು ಎಷ್ಟು ಆಚೆಗೆ ಬಂದಿದ್ದು ಗಂಟೆ 9:30. ಈ ಊಟ ನೋಡಿ, ಎಲೆ ಊಟ ಇವತ್ತು. ಇವಾಗ ಬೆಳಗ್ಗೆಯಿಂದ ನನ್ ಕೈಗೆ ಐತೆ ವ್ಯಾನಿಟಿ ಬ್ಯಾಗ್ ತರ್ಕೊಟ್ಬಿಟ್ಟವ್ರೆ. ಇದಾಗಿ ಎಲ್ಲ ಇರೋದು ವ್ಯಾನಿಟಿ ಬ್ಯಾಗ್ ತರ, ವ್ಯಾನಿಟಿ ಬ್ಯಾಗ್ ಅಲ್ಲ. ಹೋಗಪ್ಪ, ಇವಾಗ ಕೈ ಕಾಲು ಮಕ್ಕ ತೊಳ್ಕೊಂಡ್ ಏನಿಲ್ಲ. ಎಲ್ಲಿ ಹೋದಯ್ಯಾ? ಸರಿ ಹೋಗ್ಬಾ. ಇವಾಗ ಊಟ ಹಾಕ್ತಾರೆ, ಎಷ್ಟು ಹೋಗ್ಬಿಟ್ಟು ಅಲ್ಲೇನೈತೆ ಅಲ್ಲಿ ಹೋಗ್ಬೇಕು. ತಿರ್ಗಾ ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕಂತೆ. ನೋಡೋಣ, ಇಲ್ಲೇ ಮಾಡ್ತೀರಿ, ಇಲ್ಲಾಂದ್ರೆ ಆಚೆಗೆ ಓದ್ತೀರಿ, ಅಲ್ಲ ಮನೆಗೆ ಓದ್ತೀರಿ. ತಿರ್ಗಿ ಬೆಳಗ್ಗೆ ಬಂದಿರ ಆಯ್ತು ಅಂದ್ಬಿಟ್ಟು. ಸರಿ, ಇವಾಗ ಅಲ್ಲಿ ಊಟ ತಿನ್ನೋವಾಗ ವಿಡಿಯೋ ಮಾಡ್ತೀವಿ. ಇವಾಗ ತಿನ್ಬಿಟ್ಟು ಈ ಯಾವ ತರ ತಿಂದಿತ್ತಂದ್ರೆ ನಾವು ಏನು ಮೌನ ಊಟ ಅಂದ್ರೆ ನಾವು ಏನು ಮಾತಾಡಂಗೆ ಇಲ್ಲ, ಊಟ ತಿನ್ಬೇಕು ಅಷ್ಟೇ. ನಿಂದು ಯಾವ್ದು 303 ಅನ್ನೋದು ಇಲ್ಲೇ ಐತೆ ಅಂತ ಒಂದು 404 ಅದು. ಇನ್ನ ಎಲ್ಲ ದೂರ ಐತೆ ಬರ. ಸರಿ, ಇವಾಗ ಬ್ಯಾಗ್ ಕೊಟ್ಟಿಲ್ಲ ಅದು ದೂರದಿಂದ ಒಂಥರ ಕಾಣಿಸ್ತದೆ. ಹತ್ತಿರಕ್ಕೆ ಬಂದ್ರೆ 400 ಅಂತ. ಸರಿ, ಆ ಕಡೆ ಹೋಗ್ಬೇಕು, ಆ ಕಡೆ ಹೋಗ್ಬಿಡ ಇವಾಗ. ನೋಡ, ಚಪ್ಪಲಿ ಹಾಕ ಎಲ್ಲಿ ಆ ಕಡೆ ಹೋಗ್ಬೇಕಾ? ಇದು 400 ಇವಾಗ ಆ ಕಡೆ ಹೋಗೋಣ.
ಓಪನ್ ಆಗಿಲ್ಲ. ಏನ್ ಮಾಡ್ತಿದೀಯಪ್ಪ? ಓಹೋ, ಏನು ದೊಡ್ಡದು. ಏಯ್, ಫಸ್ಟ್ ಕಾರ್ಡ್ ಹಾಕ. ಇಲ್ಲಿ ಕಾರ್ಡ್ ಹಾಕ. ಹಾಂ, ಮಾಡ್ಕೊಂಡು ನಾನು ಕುಡಿಬೇಕು. ಅಂದ್ಬಿಡು. ಹ್ಞೂ, ನೋಡು ಹಂಗೆ ಚಮತ್ಕಾರ. ಒಳ್ಳೆ ಬಿಡ್ಡು. ಹಾ, ವಾ, ಚೆನ್ನಾಗೈತೆ ರೂಮು. ಲಕ್ಸುರಿ ರೂಮು, ಲಕ್ಸುರಿ 5 ಸ್ಟಾರ್ ಹೋಟ್ಲ್ ಅಲ್ಲ, ಚೆನ್ನಾಗಿತ್ತು ಒಟ್ನಾಗ. ಮುಚ್ಚೋಡಕಪ್ಪು. ಆಮೇಲೆ ಯಾರು ಇದ್ದೀರ ನಮ್ಮನ್ನು ಬಂದು ಚೆಕ್ ಮಾಡ್ಬಿಟ್ಟು ನುಗ್ಬಿಡ್ತಾರೆ ಎಲ್ಲರೂ. ಕರೆಂಟ್ ದಪ್ಪ ಇದು ನಮ್ಮನ್ನ ನಾವೇ ಹಾಕೊಂಡ್ ಮಾಡೋದೆ ಮಾಡೋ ಗೊತ್ತದೆ. ನೋಡ್ ಅಷ್ಟೇ. ಇದೊಂದು ಹೆಂಗ್ ಕರೆಂಟ್ ಅದು? ಅಲ್ಲಿ ಸ್ವಿಚ್ ಇರುತ್ತೆಲ್ಲನ. ನಮ್ಮನೆ ಬಿ ಅಂತ ವಾ, ಅಲ್ಲಿ ಸ್ವಿಚ್ ಇರುತ್ತೆ, ಅದೇ ಕರೆಂಟ್. ಇದು ನೋಡಿ, ಇದೆಲ್ಲ ಹಾಲು. ಏನಿದು? ಹಾಲು, ಶುಗರ್. ಇದು ಹಾಲೇ. ಇದು ಅಮೂಲ್ ಹಾಲು. ಇದು ಹಾಲ್ ಪೌಡ್ರ್. ಅದು ನೀರ್ ಹಾಕೋದಷ್ಟೇ. ಡೈರಿ ಕ್ರೀಮ್ ಅವರು. ಇದು ಅನ್ಸದ ಹಾಲು. ಗ್ರೀನ್ ಟೀ. ಹೌದು, ಗ್ರೀನ್ ಟೀ ಕುಡಿಬೇಕು ನಾನು. ಆಮೇಲೆ ಫುಲ್ಲು ಚೀಟ್ ಡೇ ಇವತ್ತು. ಚೆನ್ನಾಗಿ ತಿಂದೆ. ರೌಂಡ್ಸ್ ನೀಟಾಗಿ ಇದು ಮಾಡ್ಬಿಡು. ಬಿಸ್ಲು ನೋಡಿ ಯಾವ ಶೇಪ್ ಹೊಡಿತಿದ್ದು. ಹಿಂಗ್ ಗೊತ್ತಾಗಲ್ಲ, ಹಿಂಗ್ ಗೊತ್ತಾಗ್ತದೆ. ಹಿಂಗ್ ಗೊತ್ತದ ಚಪ್ಪಲಿ ಯಾವ ಶೇಪ ಹೊಟ್ಟಿದ್ ಬಿಸ್ಬಿಟ್ಟು. ಸರಿ, ಇವಾಗ ಆಚೆ ಗೊತ್ತಿದೆ. ಆಚೆ ಹೋಗ್ಬಿಟ್ಟು ಏನಾಗ್ತದೆ ಅಂತ ನೋಡ್ಬಿಡೋಣ ಅಷ್ಟೇ. ಇವಾಗ ಆಚೆ ಹೋಗ್ಬಿಟ್ಟು ಇದು ಬಟ್ಟೆಗಳು ಡಿಕ್ಕಿ ಆಗಿದ್ವು ಎತ್ಕೊಂಡ್ರೆ ಟೀ ಮಾಡುವ. ಕಾಫಿ ಮಾಡು. ಈಗ ನಮ್ಮನೆ ಸ್ವಿಚ್ ಎಲ್ಲೋಗೈತೆ. ಇದೇ ಇಲ್ಲ ಸ್ವಿಚ್ ಬೋರ್ಡ್ ಇಲ್ಲ. ಬಿಸಿ ನೀರ್ ಮಾಡೋದು ಅಷ್ಟೇ ಇದು. ಇಲ್ಲ ಐತಿರಪ್ಪ. ನಮ್ಮ ಪ್ಲಗ್ ಆಗ್ಬೇಕು ಹಿಂಗೆ. ನೀರಿಟ್ಟು ಫಸ್ಟು. ಏನಿಲ್ಲ ಇರಪ್ಪ, ಆನ್ ಮಾಡಿಲ್ಲ. ನೀರಲ್ಲ ಇದೆ. ಇಲ್ಲ, ನಿನ್ ಬಾಟ್ಲಿಲ್ಲ. ನಾವೇನ್ ಕಸ್ಕೊಂಡ್ ಕುಡಿದಿಲ್ಲ. ಅಲ್ಲಲೇ ಅಪ್ಪ, ಇವ್ರು ನೀರ್ ಇಟ್ಬೇಕಾಯ್ತಲ್ಲ. ಅದಕ್ಕೆ ಅವ್ರ ಬಾಟ್ಲ್ ತುಂಬಿಸ್ಕೊಂಡು ಹೋಗ್ರಿ ಫಸ್ಟ್. ನನ್ ಬಾಟ್ಲ್ ಇಲ್ಲ, ಕವರ್ ಎಲ್ಲೈತೆ. ಫ್ಯಾಕ್ಟ್ರಿ ಇನ್ನ ಬೇಕೇನಾ? ನಿಂಗ್ ಕುಡಿಯಲ್ಲ? ನಂಗೆ ಗ್ರೀನ್ ಟೀ. ಸ್ವಿಚ್ ಆನ್ ಮಾಡು ಅಷ್ಟೇ. ಟಮ್ ಗಿಮ್ ಬಂದ್ಬಿಟ್ಟದು. ಇಲ್ಲಿ ಲೈಟ್ ಎಲ್ಲ ಬತ್ತೈತಾ? ಇಲ್ಲಲ್ಲ, ಇದು ಬರುತ್ತಪ್ಪ. ಕೆಳಗೆ ಆನ್ ಮಾಡ್ಬೇಕಣ. ಇಲ್ಲಿ ಕೈಯಾಗ ಅದೆಲ್ಲ ಆನ್ ಮಾಡ್ಬೇಕು. ಇಲ್ಲೇ ಐತಲ್ಲ. ಕರೆಕ್ಟ್. ಆನ್ ಆಯ್ತು. ಇದೇನೋ ನಮ್ಮನ ಹಾಲ್ ಪ್ಯಾಕೆಟ್ ಯಾರು ನೋಡಪ್ಪ. ಎಲ್ಲ ಒಂದೊಂದ್ ಪ್ಯಾಕೆಟ್ ಹಾಕ್ಬಿಡೋಣ ಅಂತೀಯ. ಆಯ್ತಾ ನಮ್ಮನ ಹೆಂಗೆ ಏನ್ ಸೌಂಡು? ಅದೇ ಹೆಂಗ್ ಕುದೀತಾ ಇರೋದು ಸೌಂಡ್. ಏನ ಇಷ್ಟು ಬೇಗ? ಕರೆಂಟ್ ಅಷ್ಟೇ. ಏನ್ ಯಾವ್ದು ಹಾಕಬೇಕು ಹೇಳಪ್ಪ. ಯಪ್ಪ, ನಂಗೆ ಹಾಲು ಬೇಡ, ನಂಗೆ ಗ್ರೀನ್ ಟೀ. ನಾ ಯಾವತ್ತು ಟೇಸ್ಟೇ ಮಾಡಿಲ್ಲ. ಇದು ಪಕ್ಕ ಮಿಲ್ಕೇನ ಇದು? ಎಲ್ಲ ನೀನ್ ಕುಡಿಯಲ್ಲ ತಾನೆ? ಸುಮ್ನೆ ಇರು. ಮತ್ತೆ ಇದು ಹಾಕ್ತೀನಿ. ಗ್ರೀನ್ ಟೀ ಹಾಲು ಹಾಕಲ್ಲ. ಮತ್ತೆ ಹಾಕಿ, ಇದೊಂದೇ ಸಾಕು. ಹಾಕಲ್ಲ, ಅದನ್ನು ಹಿಂಗ್ ಹಾಕ್ಬಿಡೋದು, ತಗೊಳಾಕೋದು. ಇದೇ ಯಪ್ಪ, ನಾನು ವಿಡಿಯೋ ನೋಡಿದೀನಿ. ಇದೇ ಇದಾಗ ತೆಗ್ಲಾಕದು. ಇಲ್ಲ ಐತ್ ನೋಡಪ್ಪ. ಫಸ್ಟ್ ಇದು ಇಟ್ಬಿಟ್ಟು ತಗೊಳಾಕದ. ಆಮೇಲೆ ಬಿಸಿ ಆಗ್ಬಿಡ್ತಲ್ಲ. ಗ್ಲಾಸ್ ಹಾಕದಲ್ಲ. ಸಾಕು, ಆಫ್ ಮಾಡು. ಶುಗರ್ ಬೇಡ. ಶುಗರ್ ಹಾಕ್ತಾರ? ಆಗೋಯ್ತು ಅಷ್ಟೇ. ಹಂಗಾದ್ರೆ ಕುದೀತ ನೀರು. ಆಫ್ ಮಾಡು. ಇಲ್ಲೇ ಕೈಯಾಗೆ ಅದೇ ಬ್ಲಾಸ್ಟ್ ಆಗ್ತದ ಅಷ್ಟೇ ಅಂತ್ಯ. ಎಷ್ಟು ನಿಮಿಷಕ್ಕೆ ಎಷ್ಟು ಇದಾಗ್ಬಿಡ್ತು. ಕುದಿದೈತೆ. ಆಫ್ ಮಾಡ. ಎಮರ್ಜೆನ್ಸಿ ಆಫ್ ಇದ್ದಾಗ ಇದಕ್ಕೆ ಕಮ್ಬೇಕು. ಆಫ್ ಆಯ್ತು ಬಿಡಪ್ಪ, ನಿಧಾನಕ್ಕೆ ಆಫ್ ಆಗ್ತದೆ.
ಕೆಳಗೆ ಆಫ್ ಮಾಡ್ಬಿಡು ಫಸ್ಟ್ ಇದು ಇಕ್ತಾರ ಅದ್ ಹಾಕಪ್ಪ, ನೀರ್ ಹಾಕಪ್ಪ. ನೀರ್ ಹಾಕ್ಬಿಟ್ಟು ನಾನು ಈ ಕೈ ಎತ್ತು ಇದು ಓಪನ್ ಆಗ್ಬಿಟ್ಟಿದ್ ಕಾಪು. ಹೆವಿ ಬಿಸಿ ಹೊಡಿತೀನಿ. ಇಷ್ಟು ಪವರ್ ಇದು ಸಾಕಲ್ಲ? ಸಾಕು. ಹಾಕ್ಬಿಟ್ಟು ಅದಕ್ಕೆ ಕಪ್ಪು ಹಾಕ್ಬೇಕೈತೆನ. ಏನು ಅಷ್ಟೇ ಇಷ್ಟೇ. ಎಷ್ಟು ನಿಮಿಷ ಬಿಡ್ಬೇಕು ಇದನ್ನ? ನಮ್ಮನ್ನ ಒಂದ್ ಇರೋ ಹಂಗೆ ಅದ್ ಬರ್ತದಲ್ಲ. ಕವರ್ ಇಲ್ಲಿ ಚೆಕ್ ಮಾಡೋಣ. ಏನ್ ಕವರು? ಹೇಳಿದಾರಲ್ಲ ಎಷ್ಟು ನಿಮಿಷಕ್ಕೂ? 2 ನಿಮಿಷ. ಅಷ್ಟೇ. 2 ನಿಮಿಷ ಅಲ್ಲ, 4 ನಿಮಿಷ. ನಮಗೆ ಇದು ಇಷ್ಟು ಬೇಕು. ವಿಡಿಯೋದಾಗ ಬಿಸಿ ಆಗ್ಬಿಡ್ತೀವಿ. ಇಷ್ಟು ಬೇಕು ನೋಡಿ. ಇಲ್ಲಿ ಮೀಟಿಂಗ್ ಮಾಡೋದು ಚೇರ್ ಹೋಗ ಹಿಂಗಿಂಗ್ ಅನ್ಬೇಕೇನಾ? ಹಿಂಗಿಂಗ್ ಅನ್ಬೇಕಾವುದು. ಇದರಿಂದ ಸಣ್ಣ ಆತಾರ ಕೊಡಿದ್ರೆ. ಪ್ಲಾಸ್ಟಿಕ್ ಕವರ್ ಅಲ್ಲ ಇದು. ಪ್ಲಾಸ್ಟಿಕ್ ಕವರ್ ಹಾಕಲ್ಲ. ಇದೇನು ಅಂತ ವಿಮಾಲ್ ವಾಸನೆ. ಇವಾಗ ರೆಡಿ ಆಗ್ತಿದೆ. ನಾನು ಯಾವಾಗ ಟೇಸ್ಟ್ ಮಾಡಿಲ್ಲ. ಹಿಂಗೆ ಅಂತ ಗೊತ್ತು, ಆದ್ರೆ ಟೇಸ್ಟ್ ಮಾಡಿಲ್ಲ. ನೋಡೋಣ ಹೆಂಗಿರ್ತದೆ ಟೇಸ್ಟ್. ಒಂದು 4-5 ನಿಮಿಷ ಆದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಟೀ ಅಲ್ಲ, ಗ್ರೀನ್ ಟೀ ತಾನೆ? ಗ್ರೀನ್ ಟೀ ಆನೈತ್ ನೋಡು. ಟಿವಿ ಆನ್ ಮಾಡುವ. ಇವತ್ತೈತಲ್ಲ, ಆಗೈತೆ. ಇದೇ ಕಾಸಿಗೆ ನಾಳೆ ಟೇಸ್ಟ್ ಮಾಡುವ. ಚೆನ್ನಾಗಿಲ್ಲ. ಏನಪ್ಪ ಒಂಥರ ಶುಗರ್ ಅದೆಲ್ಲ ಹಾಕಿ ಮಾಡೋದ್ ನೋಡು. ಕಮೆಂಟ್ ಹಾಕಿ ಶುಗರ್ ಹಾಕ್ತಾರ ಇಲ್ಲ ಅಂತ. ಇದಕ್ ಹಾಕಲ್ಲ. ಹೌದಾ? ಅದು ಅಮೂಲ್ ಇದು ಹಾಲ್ ಪೌಡರ್ ಬೇಡ. ಹೆಂಗ್ ಕುಡಿಯಕ್ ಆಗಲ್ಲ. ನಿಜ ಕುಡಿಯಕ್ ಆಗಲ್ಲ. ಏನೋ ಒಂಥರ. ನೋಡೋಣ ಕುಡಿತೀನಿ ಇಲ್ಲ ಕುಡಿಯಲ್ಲ. ಸರಿ ಗೈಸ್, ಅದನ್ನ ಕುಡಿಯಕ್ಕಾಗಿಲ್ಲ, ಅದಕ್ಕೋಸ್ಕರ ಮಲ್ಕೊಂಡಿದ್ದೀನಿ. ಬೆಳಗ್ಗೆ ಸಿಕ್ಕಿದ್ಬಿಟ್ಟು ವಿಡಿಯೋ ಮಾಡ್ತೀನಿ. ಬಾಯ್, ಗುಡ್ ನೈಟ್ ನನಗೆ. The next day. ಇವಾಗ ಬೆಳಗ್ಗೆ ಆಗೈತೆ. ಇವಾಗ ಫ್ರೆಶ್ ಅಪ್ ಆಗಬೇಕು. ಅದಕ್ಕೋಸ್ಕರ ಇವಾಗ ಸ್ನಾನ ಮಾಡ್ಬಿಟ್ಟು ಸಿಗೋಣ. ಎಲ್ಲ ಯೋಗ ಮಾಡೋ ಹೋಗವ್ರೆ. ನಾವು ನೈಟ್ ಪ್ಯಾಂಟ್ ಎಲ್ಲ ತಂದಿಲ್ಲ. ನಮ್ಮ ಕ್ಯಾರಿ ಫೋನ್ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಏನು ತರಲ್ಲ, ಏನು ನೈಟ್ ಪ್ಯಾಂಟ್ ಎಲ್ಲ ತಂದಿಲ್ಲ. ಅದಕ್ಕೋಸ್ಕರ ನಾವು ಹೋಗಿಲ್ಲ. ಇವಾಗ ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ಆಚೆಗೆ ಹೋಗ್ಬೇಕು. ಅದಕ್ಕೋಸ್ಕರ ಫ್ರೆಶ್ ಅಪ್ ಆದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋದು. ಇವಾಗ ನಾನು ಸ್ನಾನ ಮಾಡ್ಕೊಂಡು ಆಚೆ ಬಂದೆ. ಯೋಗ ಮಾಡ್ಬೇಕಂದೆ, ಕಂಪಲ್ಸರಿ ಮಾಡಬೇಕಂತ. ಓಯ್, ಎಲ್ಲೋದ್ ನೀವು? ಆ ಕಡೆ ಎಲ್ಲ ಹೋಗಿ ಜಾಗ ಆಯ್ತು. ಯೋಗ ಮಾಡೋಕಂತೆ. ನೋಡೋಣ ಲೋಟಿ ಏನು. ನಾನು ಜೀನ್ಸ್ ಅಂತೀನಿ, ಈ ಥರ ಪ್ಯಾಂಟಲ್ಲಿ ಹಾಕಬಿಟ್ಟಿದ್ದೀನಿ. ಯೋಗ ಮಾಡೋಕತ್ತದ ಕಂಪಲ್ಸರಿ ಮಾಡಬೇಕು. ನಾನು ನೈಟಲ್ಲಿ ಏನತ್ತ ನೈಟ್ ಡ್ಯೂಟಿ ಇದಲ್ಲ. ಹಾಂ, ನಾನು ನೈಟ್ ಪ್ಯಾಂಟೆಲ್ಲ ಏನು ಇದ್ದಿಲ್ಲ ನನ್ನ ಹತ್ರ. ಯೋಗಕ್ಕೆ ಹೋಗಲ್ಲ ಅನ್ಕೊಂಡು ತೋರಿಸ್ತಾ ಇದೆ. ನಮ್ಮನ್ನ ರೆಕಾರ್ಡ್ ಮಾಡ್ತಾ ಇದೀಯಾ? ನಮ್ಮನ್ನ ಓ, ಸ್ನಾನ ಇದಾಗಬೇಕು. ಮತ್ತೊಂದು ಇನ್ನೊಂದು ಎಲ್ಲನೂ ಆಯ್ತಾ. ಇವತ್ತೇನೋ ಯಾರು ಬರ್ತಾರೋ, ಇನ್ನೇ ಕಲೆ ತಿಂತಾರೋ, ಇವೆಲ್ಲ ಕಲೆಗಳು ಬರ್ತಾ ಇರುತ್ತೆ. ಮತ್ತೆ ಆಯ್ತು ಮನೆ ಕಡೆ ಹೋಗುವಂತ ಒಂದು ಎಷ್ಟು ಬೇಗ ಮನೆ ಹೋಗಿ ಸೇರ್ಕೊಳ್ತೀವ, ಇವೆಲ್ಲ ಯೋಚನೆಗಳು ಬರ್ತಾ ಇರ್ತವೆ. ಇವಾಗ ತಾನೆ ಇವಾಗ ಮುಗಿಸಿ ಇವಾಗ ಫುಲ್ಲು ರಿಫ್ರೆಶ್ ಆಯ್ತು ಒಂದು. ಅದಕ್ಕೋಸ್ಕರ ಇವಾಗೇನೋ ಸ್ನಾನ ಮಾಡುವಾಗ ನೀನು ಈಜು ಹೊಡಿತೀಯ, ಸ್ನಾನ ಮಾಡ್ತೀಯಾ? ಏನಪ್ಪ ಏನ್ ಮಾಡೋದು? ಅಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ನಾಗ ಈಜು ಹೊಡಿತಾವ್ರೆ. ಅದಕ್ಕೋಸ್ಕರ ನಾವು ಇಲ್ಲಿ ಕೂತಿದ್ದೀರಿ. ನೀರು ಹೊಡಿತಾನ ಇದು ಹೊಡಿತಾನ ಸ್ನಾನ ಮಾಡ್ತಾ ಗೊತ್ತಿಲ್ಲ. 9 ಗಂಟೆ ಒಳಗ ನಾವು ಸ್ನಾನ ಮಾಡಿ ಊಟ ಮಾಡಿ ರೂಮ್ ಚೆಕ್ಔಟ್ ಮಾಡ್ಬೇಕಂತೆ. ಬಂದು ಎಲ್ಲ ಹಾಲು ಕೊಡ್ಬೇಕಂತೆ. ಇನ್ನೇ 2 ಅವಧಿ ಐತಲ್ಲ, ಅದನ್ನ ಕಂಪ್ಲೀಟ್ ಮಾಡ್ಬೇಕು. ಇವಾಗ ಹೋಗೋಣ. ಎಷ್ಟು ಏನು ಪ್ರೊಸೀಜರ್ ಅಂತ ನೋಡೋಣ. ಇವಾಗ ರೂಮ್ ಬಂದ್ಬಿಟ್ರಿ. ಟೀ ಕುಡಿಬೇಕು, ಕಾಫಿ, ಗ್ರೀನ್ ಟೀ ಅಲ್ಲ. ನೀವೇನು ಕುಡಿತೀಯಾ? ಕುಡಿಯಲ್ಲ. ನಾನು
ಟೀ ಮಾಡ್ಕೊಂಡು ಕಾಪಿನ ಟೀನ ಏನೋ ಮಾಡ್ಕೊಂಡು ಕಾಪಿನೇ ಅಲ್ಲ ಇದು ಪಕ್ಕ ಹಾಲೆ ಅಂತ ನಂಗೆ ಗೊತ್ತಾಗ್ತದೆ ನಂಗೆ ಆಗ್ಬಿಟ್ಟು ಬಿಸಿ ಮಾಡ್ಬಿಟ್ಟು ಇವಾಗ ಕುಡಿಯುವ ಟೀನ ಬಿಟ್ಟು ರೆಡಿ ಮಾಡ್ಕೊಡೋ ಅಂದವ ಎಲ್ಲವ ಅಪ್ಪ ಆಫ್ ಮಾಡೋ ಆನ್ ಮಾಡಿದ್ದೀನಿ ಎಲ್ಲ ಪೌಡರ್ ಎಲ್ಲ ಅದಕ್ಕೆ ಹಾಕ್ಬಿಡಪ್ಪ ಹಾಕ್ಬಿಟ್ಟು ಅಷ್ಟೇ. ಕಾಫಿ ಮಾಡ್ತಿರೋದು ಸರಿ ಹಾಕು ಏನ್ ಕಾಪಿ ಮಾಡ್ತಾರೆ ಕಾಫಿ ಅಂದ್ರೆ ಫಸ್ಟ್ ಹಾಲ್ ಮಾಡ್ತಾರೆ ಇದು ಹಾಕಿದ ಆಫ್ ಮಾಡು ಹಾಕು ಹಾಕಿ ಎರಡು ಹಾಕ್ಬೇಕು ನೀನು ಒಂದಕ್ಕೆಲ್ಲ ಸಾರಲ್ಲ. ಏನ್ ಮಾಡ್ತಿದೀಯ ಇದು ಅದೇ ಬಿಡಪ್ಪ ಎಲ್ಲಡ ನೋಡಪ್ಪ ಬಿಲ್ ಪೌಡ್ರು ಇಲ್ಲಿಂದ ಮುಟ್ಟಿದ್ರೆ ಎಷ್ಟು ಹಾಕಿದ್ಯಾ ಫಸ್ಟ್ ಹಾಕ್ದೆ ನೀರು ಅದು ಗೊತ್ತಾಗಿಲ್ಲ ಅದು ಹಾಕೋ ಸಾಲಲ್ಲ ಅದು ಅಂತ ನೋಡಲ್ಲ ಹಾಲ್ ಕಲರ್ ಬಿಟ್ಕಂತೈತಾ ಮಜ್ಜಿಗೆ ಇದ್ದಂಗ ಐತೆ ನೀರು ಜಾಸ್ತಿ ಹಾಕ್ಬಿಟ್ರೆ ನೀನು ನಾನ್ ನೋಡೋಣ ಸಕ್ರೆ ಸಕ್ಕರೆ ಹಾಕ ನಾನ್ ಮಾಡಪ್ಪ ಅದು ಎಷ್ಟು ಬೇಗ ಬಿಸಿ ಆಗ್ಬಿಡ್ತದೆ ಆಗ್ಲಿ 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 ಹಾಕುವ ಅದೇನ್ ಬೇಡ ಹಾಕ ಸಾಕು ಇದ್ರೊಳಗೆ ಹಾಕಲ್ಲ ಇದಾಗ ಇನ್ನೊಂದು ಹಾಕ್ಬಿಡತ್ತ ಸರಿ ಟೀ ಹಾಕಿ ಕಾಫಿ ಹಾಲು ಕುದೀತೈತಿ ಇವಾಗ ಅಮೂಲ್ ಹಾಲು ಅಮೂಲ್ ಮಿಲ್ಕ್ ಪೌಡರ್ ಒಂದು ಯಾವ್ದೋ ಬೇರೆ ಕಲರ್ ಐತೆ ಅದು ಶಾಂಪು ಅಂದ ಹಾಕ್ಬೇಡ ತೆಗಿಲಿ ಬಿಡಪ್ಪ ಸಾಕಲ್ಲ ಆಗೋಯ್ತಲ್ಲ ಆಯ್ತು ನೀವು ನೀರ್ ಜಾಸ್ತಿ ಹಾಕ್ಬಿಟ್ಟೆ ಬರ್ತ ಇದು ಬರೋದು ಹೆಂಗೇನ ಹಾಲಿದ್ದಂಗೆ ಐತೆ ಆದ್ರೆ ನೀರ್ ಜಾಸ್ತಿ ಐತೆ ಸ್ನಾನ ಮಾಡಿ 9 ಗಂಟೆ ಒಳಗಡೆ ಸ್ನಾನ ಆಗೋಯ್ತಾ ಒಂದು 9 ಗಂಟೆ ಒಳಗಡೆ ರೂಮ್ ಖಾಲಿ ಮಾಡಿ ಎಲ್ಲ ನಿಮ್ ಬ್ಯಾಗ್ ಎಲ್ಲ ಡೈನಿಂಗ್ ಹಾಲ್ ಮೂವ್ ಮಾಡ್ಬಿಟ್ರೆ ರೂಮ್ ಖಾಲಿ ಮಾಡ್ಬೇಕು ಬರೋರ್ಗೆ ರೆಡಿ ಕಲ್ಸೋದಿಲ್ಲ ನೆಸ್ಲೆ ನೆಸ್ಕೆಪೆ ಒಂದು ಪ್ಯಾಕೆಟ್ ಆಗುತ್ತೆ ಫುಲ್ಲು ಇದೇನು ಹೆಂಗ್ ಕುಡಿತಾರ ಅಂತ ನನ್ಗೆ ಗೊತ್ತಿಲ್ಲವ ಹೂನಾ ಹಿಂಗೆ ಕೊಡೋದು ಕಾಫಿ ನಂಗೆ ಕೊಡೋದು ಇವಾಗ ಕಲರ್ ಕರೆಕ್ಟ್ ಆಗೈತೆ ಆಯ್ತಾ ಇನ್ನ ಹಾಕ್ಲಾ ಸಾಕ್ ಬಿಡು ನೋಡಿ ಎಷ್ಟು ಐತೆ ಸಕ್ಕರೆ ಐತೆ ನಾಕ್ ಇನ್ನೊಂದು ಇದು ಎಲ್ಲ ಅಲ್ಲೇ ಚಲೋ ಐತಲ್ಲ ಏನು ಸ್ವಲ್ಪ ಕುಡಿಯೋತೀನಿ ಇದು ಇನ್ನ ಹಾಕ್ಬೇಕೇನ ಅಲ್ಲಿ ಕಲರ್ ನೋಡಿದ್ರೂ ಹಂಗೈತೆ ಗಮ್ಮಂತೈತೆ ಅದೇ ಇದೆ ಅದೇ ಬಿಸಿ ಸಪ್ಪೆ ಸಕ್ಕರೆ ಬೇಕು ಇದಾಕು ಇದು ಶುಗರ್ ಇದೆಲ್ಲ ಮಿಕ್ಸ್ ಮಾಡ್ಬಿಡೋಣ ಗ್ರೀನ್ ಟೀ ಬೇಡ ಗಚ್ಚಾಗೋತದೆ ಅಷ್ಟೇ ಇನ್ನು ಬ್ರೌನ್ ಕಲರ್ ಐತಲ್ಲ ಅದ ಪ್ಯೂರು ಶುಗರ್ ಅಂತ ಹಾಕವ್ರಿ ಹಾಕ ಶುಗರ್ ಹಾಕ್ಬಿಡ ಫುಲ್ಲು ಸಪ್ಪೆ ಐತೆ ಸಾಂಗ್ ಬಿಡು ಏನ್ ಕೆಳಂಗ್ ಮೆತ್ಕೊಬಿಟ್ಟಿದ್ದಂಗೈತೆ ಸರಿ ಇವಾಗ ಕಲಗಂಚ್ ಏನು ಕಲಗಂಚ್ ನಾವು ರಾತ್ರಿ ಮಾಡಿದ ಗ್ರೀನ್ ಟೀ ಇವಾಗ ಬ್ರೌನ್ ಔಟ್ ಈಗ ರಾತ್ರಿ ಹಿಂಗೆ ಐತಾ ಗ್ರೀನ್ ಕಲರ್ ಇತ್ತಾ ರಾತ್ರಿ ಹಂಗೆ ಆಯ್ತು ಕಮೆಂಟ್ ಆಗಿ ವಿಡಿಯೋ ನೋಡಿದ್ದೀರಲ್ಲ ರಾತ್ರಿ ಹಂಗಿತ್ತು ಅಂತ ರಿವೈಂಡ್ ಮಾಡ್ಬಿಟ್ಟು ನೋಡಿಬಿಟ್ಟು ಕಮೆಂಟ್ ಆಗಿ ಗ್ರೀನ್ ಕಲರ್ ಇತ್ತು ಈ ಕಲರ್ ಇತ್ತು ಅಂತ ಗ್ರೀನ್ ಟೀನ ಇವಾಗ ಇದನ್ನ ಕಲಿಸ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಇದನ್ನ ನೆಕ್ಸ್ಟು ಕಾಫಿ ಕುಡಿದ್ಮೇಲೆ ಸಿಗ್ತೀನಿ ಅಷ್ಟೊತ್ತಿಗೆ ಇವನು ರೆಡಿ ಆಗಿದ್ದಾರೆ ಅವರ ಹೋಗು ಸ್ನಾನ ಮಾಡ್ಕೊಬಿಡು
ಸುಮ್ಮನೆ ಯಾಕ ಅಪ್ಪ 9 ಗಂಟೆಗೆ ಒಳಗಡೆ ನಾಷ್ಟ ತಿನ್ಬಿಟ್ಟು ನಾವು ಅಲ್ಲಿ ಇರ್ಬೇಕು. ಬಾಡಿ ತೋರಿಸ್ತಾ ನೋಡಿ, ಇವಾಗ ಜಿಮ್ ಬೇರೆ ಹೋಗ್ತಾವ. ಏರಿಲ್ಲಪ್ಪ ನಂಗ ಚೈನ್ ಇಟ್ಕೊಂಡ್ ಮಲಗೋದು, ಚೈನ್ ಸ್ನಾನ ಮಾಡಕಂದ್ರೆ ನಂಗ ಇರಿಟೇಷನ್ ಆಗ್ಬಿಡುತ್ತೆ. ಸರಿ, ಇವಾಗ ಅವನು ರೆಡಿ ಆಗ್ಬಿಟ್ರೆ ಸಿಗ್ತಾನೆ, ಬರ್ತಾನೆ. ನಾನು ಅಷ್ಟೇ ನಾಷ್ಟ ತಿನ್ಬಿಟ್ಟು ನಾಷ್ಟ ತಿನ್ನೋವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾವು ರೆಡಿ ಆಗ್ಬಿಟ್ರೆ ರೂಮ್ ಚೆಕ್ಔಟ್ ಮಾಡ್ಬಿಟ್ಟು ಗಾಡಿ ಈಗ ಎಲ್ಲ ಐಟಮ್ಗಳು ಇಟ್ಬಿಟ್ಟು ನಮ್ದು ಇದೊಂದು ಇರಬೇಕು ಕಂಪಲ್ಸರಿ ನಮ್ಮ ಜೊತೆಗೆ. ನಿಮ್ಗಿದ್ ನಮ್ಮ ಬಟ್ಟೆ ಎಲ್ಲ ತಂದಿದ್ರಲ್ಲ ಅದು ಗಾಡಿಗೆ ಇಟ್ಬಿಟ್ಟು ಇವಾಗ ನಾಷ್ಟ ತಿನ್ನೋಕೆ ಗೊತ್ತಾಗಿರಿ. ಇವಾಗ ನಾಷ್ಟಕ್ಕೆ ಇಡ್ಲಿ, 2 ಇಡ್ಲಿ 1 ವಡೆ, ಅಂದರೆ ಲಿಮಿಟ್ ಏನಿಲ್ಲ, ಎಷ್ಟಾಗ ತಿನ್ಬೋದು. ಚೆನ್ನಾಯ್ತಾ? ಇದು ಅಷ್ಟು ಚೆನ್ನಾಗಿದೆ, ಅಷ್ಟೊಂದು ಗಟ್ಟಿ ಏನಿಲ್ಲ, ಮತ್ತೆ ಸಾಫ್ಟ್ ಆಗೈತೆ. ಇವಾಗ ತಿನ್ಬಿಟ್ಟು ನೆಕ್ಸ್ಟು ಕುತ್ಕೊಂಡ್ರೆ ಯಾವಾಗ ಬಿಡ್ತಾರೆ ಆಚೆ ಗೊತ್ತಿಲ್ಲ. ನನ್ನೇ ಸ್ಥಳ ಇರಲ್ಲ, ನನ್ನೇ ಹೆವಿ ಏನು ಅಪ್ಪ. ಒಳಗೆ ಹೋದ್ರೆ ಇನ್ನು 2 ಅವರ್ 3 ಅವರ್ 4 ಅವರ್ ಆದ್ಮೇಲೆ ಬಿಡೋದು. ಇವಾಗ ಊಟ ತಿನ್ಬಿಟ್ಟು ನೆಕ್ಸ್ಟು ಮುಂದೆ ನೋಡೋಣ. ಬಾರ ಇವಾಗ ಹೆಂಗ ಬಾಗ್ಲು ಓಪನ್ ಮಾಡ್ತಾರೆ, ಬಂದು ಮುಚ್ಚುತ್ತಾರೆ, ಇವನ್ ಹೋಗಿ ಓಪನ್ ಮಾಡ್ತವನೆ. ಫುಲ್ಲು ಹೊಗೆ ಇಕ್ಬಿಟ್ಟವ್ರೆ, ಹೊಗೆ ಹೊಗೆ ಹೊಗೆ. ಇದೆಲ್ಲ ನೋಡು ಆ ಥರ ಇಕ್ಬಿಟ್ಟವ್ರೆ, ಎಲ್ಲ ಕಡೆ ಇಕ್ಬಿಟ್ಟವ್ರೆ, ಮುಚ್ತಾರೆ. ಒಳಗೆ ಆಗತ್ತಿಲ್ಲ. ನನ್ನ ಏಸಿ ಚಳಿ ಆತೈತೆ ಇವತ್ತು. ಅವೇ ಹೊಗೆ ಉಸಿರಾಣ ಹೋಗ್ತೀನಿ. ಯಾರು ಕೇಳೋಣ ಒಬ್ಬ ಯಾರು ಕೇಳ ನೋಡ. ನಮ್ಮ ಕಾರ್ಯವನ್ನ ವ್ಯಾಪಕವಾಗಿ ವಿಸ್ತಾರ ಮಾಡುವುದು 4 ಸಾರಿ ಆಗಿರುವಂತದ್ದು 5 ಸಾರಿ ಆಗಬಾರ್ದು ಅಂತ ಆ ಮೈಂಡ್ ಸೆಟ್ ಅಲ್ಲಿ ಯಾರು ಹೋಗ್ತಿರೋ ಮೊದಲೇ ಹೇಳ್ತಾ ಇದ್ದೀನಿ. ಫಸ್ಟ್ ಪ್ರಿಯಾರಿಟಿ 2 ದಿವಸದಿಂದ ಏನ್ ಕಲ್ತಿದೀವಿ ಅಂತಂದ್ರೆ ಇವ್ರು ಏನ್ ಮಾತಾಡೋದು ಕರೆಕ್ಟ್, ಒಳ್ಳೆ ಸಬ್ಜೆಕ್ಟ್ ಹೇಳೋದು. ಯಾಕಂದ್ರೆ 2 ತಲೆಯಲ್ಲಿ ಇರ್ತದೆ, ಹೇಳ್ತಾ ಇದ್ದಾರೆ, ಕ್ಲಿಯರ್ ಮಾಡ್ತಾ ಇದ್ದಾರೆ. ನಾವು ಇವ್ ಕೂತಿರೋರು ಮಾಡ್ಬೇಕಾಗಿರೋದೇನೋ ಪಾರ್ಟಿಯನ್ನ ಕನ್ಸ್ಟ್ರಕ್ಟ್ ಮಾಡೋ ಕೆಲಸ. ನಾವಿಲ್ಲಿ ಡಿಸ್ಟ್ರೈ ಮಾಡೋದು ಬಹಳ ತಲೆ ಕೆಡಿಸಬೇಕಾದ ಅವಶ್ಯಕತೆ ಇಲ್ಲ. ಮಾಡಿರೋ ಬಗ್ಗೆನೂ ಬಹಳ ತಲೆ ಕೆಡಿಸಬೇಕಾಗಲ್ಲ. ಆದ್ರೆ ಇದು ನಮ್ಗೆ ಆಗೋ ಲಾಭ ಏನೂ ಇಷ್ಟ ಆಗುತ್ತೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಪ್ರಶಿಕ್ಷಣ ವರ್ಗವನ್ನು ಮಾಡಿ ಕಾರ್ಯಕರ್ತರನ್ನು ಗಟ್ಟಿಗೊಳಿಸಿ ವ್ಯಕ್ತಿ ಎಲ್ಲ ಪಕ್ಷ ಮುಖ್ಯ, ಆ ಪಕ್ಷ ಕೆಲಸ ಮಾಡುವಂತ ಕಮಿಟ್ಮೆಂಟ್ ಇರ್ತ ಕಾರ್ಯಕರ್ತರು ಮೂವ್ ಮಾಡಿರೋದು. ನಿಮ್ಗೆ ಯಾವುದೇ ಒಳ್ಳೆ ತಿಳಿದಿದ್ದಾರೆ. ಇನ್ಯಾವುದೇ ಮೀಟಿಂಗ್ಗಳಲ್ಲಿ ಈ ಪದಗಳು ನಮ್ಮ ಬಿಜೆಪಿ ಸಭೆಯಲ್ಲಿ ಬರೋದು ಬರ್ಬೇಕು, ಗೆಲ್ಲಬೇಕು, ಅದು ಬಹಳ ಮುಖ್ಯನೇ. ಆದ್ರೆ ಜೊತೆಯಲ್ಲಿ ರಾಷ್ಟ್ರವನ್ನು ಕಣ್ಣಿಂದ ಇಟ್ಕೊಂಡು ಇದನ್ನೊಂದು ಬಲಶಾಲಿ ಆಗಿರುವಂತ ರಾಷ್ಟ್ರ ಮತ್ತೆ ಮಾಡಬೇಕು. ಇದು ಪರಮ ವೈಭವದಲ್ಲಿದ್ದಂತ. ಹೌದಾ? ಹಲೋ, ಇವಾಗ ಮುಗಿಸ್ಕೊಂಡು ಓದ್ತಿದ್ದೀರಿ. ಅವಾಗ ಆಲ್ಕೋಹಾಲ್ ಅಂತ ನೀವು ಅಪ್ಪಲು ಅನ್ನೋಗಿ ಹೋಗಿ ಒಪ್ಪಲು ಇದು ಮಾಡೋ ಅವ್ನು ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಬಂತು, ಅದಕ್ಕೆ ಅವನು ಹೋದ. ನಾನು ಇವಾಗ ನಿಖಿಲ್ ನಾವು ಮನೆ ಹತ್ರ ಇದ್ದ, ಬಾ ಅಂದಿದ್ದು ಬಂದವನೇ ಕರ್ಕೊಂಡು ಹೋಗಾಕ. ಇವಾಗ ಫೈನಲ್ಲಿ ಇಲ್ಲೆಲ್ಲ ಮುಗೀತು. ಇವಾಗ ಮನೆ ಕಡೆ ಓದ್ತಾ ಇದ್ದೀವಿ. ಈ ಊಟ ಮಾಡ್ತಿದ್ರು ಇವ್ನು. ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ಕೆಲಸ ಐತಿ ಇವ್ಕ, ಅದಕ್ಕೋಸ್ಕರ ಇಲ್ಲಿ ಊಟ ಮಾಡ್ತೀರಾ. ಇವಾಗ ಓದ್ತಾ ಇದ್ದೀರಿ ಗಾಡಿ ಹತ್ರ ಅಂತ ಹೋಗ್ಬಿಡೋದು ಫಸ್ಟು. ಹೋಗ್ತೀರ? ಹಾಂ, ಇಲ್ಲ ಬೇಡ ಬಾಯ್. ಸರಿ, ಇವಾಗ ಗೊತ್ತಾಗ. A few moments later. ಇವಾಗ ಜಸ್ಟು ಮನೆ ಹತ್ರ ಬಂದು ಹಸು ಮನೆ ಹತ್ರ ಹೋಗ್ತಾ ಇರ್ತೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಬಿಡ್ತೀನಿ. ನೋಡಿ ಈ ಬಿಚ್ಚಾಕ್ದೆ, ಯಾಕೋ ನಂಗೆ ಹಿಂಗೆ ಹಾಕೊಂಡಿರೋದು ಇಷ್ಟ ಆಗ್ತಾ ಇಲ್ಲ. ನಂಗೆ ಒಂದು ಕಡೆನೇ ಅಂತಲ್ಲ, ನಂಗೆ ಗೋಲ್ಡ್ ಮೈ ಮೇಲೆ ಇರೋದು ಇಷ್ಟ ಆಗ್ತಾ ಇಲ್ಲ. ನಂಗೆ ಯಾಕೆ ಅಂದ್ರೆ ಗೊತ್ತಿಲ್ಲ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ, ಗೋಲ್ಡ್ ತಗೊಂಡು ಮನೆಗೆ ಇಕ್ಕರೋಣ, ಮೈ ಮೇಲೆ ಹಾಕಿರೋದು ಬೇಡ. ಅದಕ್ಕೋಸ್ಕರ ಹೋಗಿ ಮನೆಗೆ ಹೋಗಿ ಮಲ್ಕೊಬಿಡ್ತೀನಿ. ಸುಮ್ಮನೆ ಇವಾಗ ಹೋಗಿ ಸ್ವಲ್ಪ ರಿಸ್ಕ್ ತಗೋಣ. ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬಾಯ್.